ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ನಲ್ಲಿ ಒಂದು ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಏನು ಟ್ರಿಕ್ಸು ಅಂತಂದರೆ, ನಿಮ್ಗೆ ಯಾರಿಗೆ ಆದರೂ ಕೂಡ ಸ್ಲೀವ್ಸ್ ಕಟ್ಟಿಂಗ್ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆಯೇ ಸುಮಾರು ಜನ ಹೇಳ್ಕೊಡೋದು ನಿಮಗೆ ಕನ್ಫ್ಯೂಸ್ ಇರುತ್ತೆ ಅಲ್ವಾ. ಸೊ ನಾನಿವಾಗ ತೋರಿಸ್ಕೊಡೋ ಅಂಥ ಇದೊಂದು ಟ್ರಿಕ್ಸಿಂದ ನೀವು ಯಾವುದೇ ಬ್ಲೌಸ್ ಕೊಟ್ಟರು ಕೂಡ, ಯಾವುದೇ ಸೈಜಿಂದು ಬ್ಲೌಸ್ ಕೊಟ್ಟರು ಕೂಡ ನೀವು ಕಟ್ಟಿಂಗ್ನ ಮಾಡ್ಬೋದು. ಆ ರೀತಿ ನಿಮಗೆ ಈಸಿ ಆಗೋ ರೀತಿ ಒಂದು ಮೆಥಡ್ನ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ನಾನು ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ ನೋಡಿ. 4 ಫೋಲ್ಡ್ನ ಮಾಡ್ಕೊಂಡಿದ್ದೀನಿ. ಓಪನ್ ಸೈಡ್ ಅನ್ನೋದು ಆ ಕಡೆ ಇದೆ, ಸೊ ಕ್ಲೋಸಿಂಗ್ ಅನ್ನೋದು ನಮ್ಮ ಸೈಡ್ ಇರಬೇಕು. ಆ ರೀತಿ ನೀಟಾಗಿ ಇಟ್ಕೊಳ್ಳಿ. ನೀವು ಯಾವುದೇ ಒಂದು ಅಳತೆ ಬ್ಲೌಸ್ ಕೊಟ್ಟರು ಕೂಡ ಈ ಟ್ರಿಕ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಬ್ಲೌಸ್ನ ಕಟಿಂಗ್ ಮಾಡ್ಕೋಬೋದು. ಇದರಿಂದ ಏನು ಬೆನಿಫಿಟ್ಸ್ ಆಗುತ್ತೆ ಅಂತಂದರೆ, ಒಬ್ಬೊಬ್ಬರಿಗೆ ಸ್ಲೀವ್ಸ್ದು ಶೇಪ್ ತೆಗೆಯೋದಕ್ಕೆ ಬರೋದಿಲ್ಲ, ಹಾಗೆಯೇ ಡೌನಿಂಗ್ ಎಷ್ಟು ಕೊಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಇದರಲ್ಲಿ ಏನಾಗುತ್ತೆ, ಈ ರೀತಿ ನೀವು ಕಟಿಂಗ್ ಮಾಡಿದ್ರೆ ಯಾವುದು ಕೂಡ ನಿಮಗೆ ಡೌಟ್ ಇರೋದಿಲ್ಲ. ಸೊ ಪರ್ಫೆಕ್ಟಾಗಿ ಬ್ಲೌಸ್ ಕಟಿಂಗ್ ಅನ್ನೋದನ್ನು, ಸ್ಲೀವ್ಸ್ ಕಟಿಂಗ್ನ ಮಾಡ್ಕೋಬೋದು. ಸೊ ಅದೇನು ಟ್ರಿಕ್ ಅಂತ ಅಂದ್ಬಿಟ್ಟು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಇದು ಬಂದು ಸಾದಾ ಬ್ಲೌಸು. ಸೊ ಇದರಲ್ಲಿ ಲೈನಿಂಗ್ ಬ್ಲೌಸ್ ಕೂಡ ಇದೇ ಮೆಥಡ್ನ ಯೂಸ್ ಮಾಡಿ ನೀವು ಕಟ್ ಮಾಡ್ಕೋಬೋದು. ಸೊ ಸಾದಾ ಬ್ಲೌಸ್ನಲ್ಲೂ ಕೂಡ ಇವಾಗ ತೋರಿಸ್ತೀನಿ ನೋಡಿ. ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾನು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಬ್ಲೌಸ್ ಆದರೆ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದರಲ್ಲಿ ಏನು ಕೂಡ ಚೇಂಜಸ್ ಇಲ್ಲ. 1.5 ಇಂಚ್ ಯಾಕೆ ಅಂತಂದರೆ, ನಾವು ಎಮ್ಮಿಂಗ್ ಮಾಡ್ತೀವಿ ಅಲ್ವಾ, ಅದಕ್ಕೋಸ್ಕರ ನಾನು 1.5 ಇಂಚನ್ನ ತಗೊಂಡಿದ್ದೀನಿ. ಸೊ ಲೈನಿಂಗ್ ಬ್ಲೌಸ್ ಆದರೆ 1/2 ಇಂಚನ್ನ ತಗೊಳ್ಳಿ. 1/2 ಇಂಚ್ ತಗೊಂಡಾಗ ಏನಾಗುತ್ತೆ, ನಿಮಗೆ ಲೈನಿಂಗ್ ಬ್ಲೌಸ್ಗೆ ಕರೆಕ್ಟ್ ಆಗುತ್ತೆ. ಇಲ್ಲಿ ನಾವು ಈ ರೀತಿ ಮಡಚಿ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡೋದ್ರಿಂದ ಇದಕ್ಕೆ ನಾನು 1.5 ಇಂಚನ್ನ ತಗೊಂಡಿದ್ದೀನಿ. ಸೊ ಇದು ಗೊತ್ತಾಯ್ತಲ್ವ 1.5 ಇಂಚು ಏನಕ್ಕೆ ತಗೊಂಡೆ ಅಂತ. ಫಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ನಾನು ಏನು ಹೇಳ್ಕೊಡ್ತೀನಿ ಟ್ರಿಕ್ಸ್ ಅಂದೆ ಅಲ್ವಾ, ಅದು ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ. ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ. ಫಸ್ಟು ಅಳತೆ ಬ್ಲೌಸ್ನ ಹೀಗಿಟ್ಕೊಂಡು ಒಂದು ಸೈಡ್ ಮಾತ್ರ ಸ್ಲೀವ್ಸ್ನ ತಗೊಳ್ಳಿ. ನೀಟಾಗಿ ಇದ್ರ ಮೇಲ್ಗಡೆ ಇಟ್ಕೊಳ್ಳಿ. ಸೊ ನಾನು ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು ನೋಡಿ. ಈ ರೀತಿ ಇಟ್ಕೊಂಡು ತೋಳಿನ ಉದ್ದ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ನೋಡಿ, ತೋಳಿನ ಉದ್ದಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಡೌನಿಂಗ್ ಎಷ್ಟಿದೆ ಅಲ್ಲಿಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಇಟ್ಬಿಡಿ. ನಿಮಗೆ ಈ ರೀತಿ ಇಟ್ಕೊಳ್ಳೋದಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಒಂದು ಗುಂಡ್ಪಿನ್ ಕೂಡ ಹಾಕಿ ಇಟ್ಬಿಡಿ. ಅದನ್ನು ಇಲ್ಲಿಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಮಾರ್ಕ್ ಮಾಡಿ ಆಯ್ತಲ್ವ. ಇದಿಷ್ಟು ಮಾರ್ಕ್ ಮಾಡಾದಮೇಲೆ ಇವಾಗ ಏನಾಗುತ್ತೆ, ಇಲ್ಲಿ ಈ ರೀತಿ ಶೇಪ್ ಕೊಡಬೇಕು. ಒಬ್ಬೊಬ್ಬರು ಏನು ಮಾಡ್ತಾರೆ, ಹೀಗೆ ಶೇಪ್ ಕೊಡ್ತಾರೆ, ಹಾಗೇನಿಲ್ಲ ಅಂತಂದರೆ ಹೀಗೆ ಶೇಪ್ ಕೊಡ್ತಾರೆ. ಅದರಿಂದ ಏನಾಗುತ್ತೆ ಅಂತಂದರೆ, ಹೀಗೆ ಶೇಪು ಈ ರೀತಿ ಜಾಸ್ತಿ ಶೇಪ್ ಬಂದುಬಿಟ್ರೆ ಇಲ್ಲಿ ನಮಗೆ ರಿಂಕಲ್ಸ್ ಬಂದುಬಿಡುತ್ತೆ, ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳುತ್ತೆ ಅಲ್ವಾ. ಅಲ್ಲಿ ಬಂದು ನಿಮ್ಮದು ಯಾವುದೇ ಒಂದು ಎಕ್ಸ್ಟ್ರಾ ಬಟ್ಟೆ ಉಳ್ಕೊಂಡ್ರೆ ಅಲ್ಲಿ ರಿಂಕಲ್ಸ್ ಬರುತ್ತೆ. ಸೊ ಈ ರೀತಿ ಶೇಪ್ ಬಂದು ಹೀಗೇ ಬಂದುಬಿಟ್ರೆ ಇಲ್ಲಿ ನಿಮಗೆ ಸ್ಲೀವ್ಸ್ ಹತ್ರ ಟೈಟ್ ಆಗುತ್ತೆ. ಸೊ ಎರಡೂ ಕೂಡ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಅಳತೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿರೋದನ್ನು ಈಸ್ಕೊಳ್ಳಿ. ಈಸ್ಕೊಂಡಾದಮೇಲೆ ಬ್ಯಾಕ್ ಪಾರ್ಟ್ ಸ್ಲೀವ್ಸ್ನ ತಗೊಳ್ಳಿ. ಫ್ರಂಟ್ ಪಾರ್ಟ್ ತಗೋಬೇಡಿ. ಈ ರೀತಿ ಬ್ಯಾಕ್ ಪಾರ್ಟ್ನ ತಗೊಂಡು ಅದು ಸ್ಲೀವ್ಸ್ ಹೇಗಿದೆ ಅಲ್ವಾ, ಅದ್ರ ಮೇಲೆ ಈ ರೀತಿ ಮಾರ್ಕರಿಂದ ಮಾರ್ಕ್ ಮಾಡ್ಕೊಂಡ್ಬಿಡಿ. ಸ್ಲೀವ್ಸ್ದು ಯಾವ ರೀತಿ ಶೇಪ್ ಇದೆ ಅದೇ ರೀತಿ ಅದನ್ನು ಇದ್ರ ಮೇಲ್ಗಡೆ ಹೀಗಿಟ್ಕೊಂಡು ಕರೆಕ್ಟಾಗಿ ಟ್ಯಾಪ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಟ್ಯಾಪ್ ಮಾಡಿಕೊಂಡು ಎಲ್ಲಿ ಟ್ಯಾಪ್ ಮಾಡಿರ್ತೀವಿ ಅಲ್ವಾ ಅಲ್ಲಿ ನಿಮಗೆ ಶೇಪ್ ಕೊಡ್ತು ಅಂದರೆ ಪರ್ಫೆಕ್ಟಾಗಿ ಸ್ಲೀವ್ಸ್ದು ಶೇಪ್ ಅನ್ನೋದು ರೆಡಿ ಆಗುತ್ತೆ. ಸೊ ವಿಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.